ಮತ್ತೊಂದು ಕಡೆ ಬಿಜೆಪಿಯ ಬಣ ಬಡಿದಾಟ ಇಷ್ಟಕ್ಕೆ ನಿಲ್ಲೋದಿಲ್ಲ. ಮುಂದುವರೆದ ಭಾಗವಾಗಿ ಹಲವು ನಾಯಕರು ಹಲವು ರೀತಿಯ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ರೀತಿ ಬಿಜೆಪಿ ವರ್ಸಸ್ ಬಿಜೆಪಿ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರತಾಪ್ ಸಿಂಹ ಅವರು ಕೂಡ ಈ ವಿಚಾರವಾಗಿ ಮಾತಾಡಿದ್ದಾರೆ. ಶತ್ರುಗಳ ನಾಶಕ್ಕೆ ಪೂಜೆ ಮಾಡಿಸ್ತಿದ್ದೀವಿ ಅಂತ ಹೇಳಿ ನೆನ್ನೆ ಚಾಮುಂಡಿ ಬೆಟ್ಟಕ್ಕೆ ಹಾಗೆ ಆ ಕುರುಡುಮಲೆಗೆ ಹೋದಾಗ ಮಾತಾಡಿದ್ರು. ಅದಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಪ್ರತಾಪ್ ಸಿಂಹ ಅವರು. ಅಪ್ರಸ್ತುತ ವ್ಯಕ್ತಿ ಅಂತ ಕರೆದು ಬಿಟ್ಟಿದ್ದಾರೆ ರೇಣುಕಾಚಾರ್ಯ ಅವರನ್ನು. ಅಪ್ರಸ್ತುತ ವ್ಯಕ್ತಿಗಳೆಲ್ಲ ಹಿಂಗೆ ಹೇಳಿಕೆ ನೀಡೋದ್ರಿಂದ ಯಾವುದೇ ರೀತಿ ಪ್ರಯೋಜನ ಆಗಲ್ಲ, ನಾವು ಅದಕ್ಕೆಲ್ಲ ಪ್ರತಿಕ್ರಿಯೆ ಕೂಡ ನೀಡೋದಿಲ್ಲ ಅಂತ ಮಾತನಾಡಿದ್ದಾರೆ. ಪ್ರಸ್ತುತ ವ್ಯಕ್ತಿಗಳ ವ್ಯರ್ಥಾಲಾಪಗಳಿಗೆ ಪ್ರತಿಕ್ರಿಯೆ ನೀಡೋದಿಲ್ಲ. ಸಿಎಂ ಡಿಸಿಎಂ ಮನೆ ಬಾಗಿಲಿಗೆ ಓಡಿದವ್ರ ಬಗ್ಗೆ ಮಾತಾಡೋಂಗಿಲ್ಲ ನಾವು. ಆತ DKಶಿ ಮನೆ ಬಾಗಿಲಿಗೆ ಹೋಗಿ ಕಾಲು ಹಿಡಿದುಕೊಂಡವ, ಆ ವ್ಯಕ್ತಿಯಿಂದ ಪಕ್ಷನಿಷ್ಠೆ ಸಿದ್ಧಾಂತ ಕಲಿಬೇಕಾಗಿಲ್ರಿ ನಾವು ಅಂತ ಸಿಂಹ ಟಕ್ಕರ್ ಕೊಟ್ಟಿದ್ದಾರೆ. ತೆರೆದಾಳು ಒಂದು ಪಟ್ಟಣದಲ್ಲಿಯೂ ಕೂಡ ಇವತ್ತಿನ ದಿವಸ ಈ ಒಂದು ವಕಫ್ ವಿರುದ್ಧ ಹೋರಾಟಕ್ಕೆ ಕೈ ಜೋಡಿಸಿದಂಥ ನಮ್ಮ ಜೊತೆಗೆ ಈಗ ಪ್ರತಾಪ್ ಸಿಂಹ ಅವರಿದ್ದಾರೆ. ಯಾವ ರೀತಿ ಹೋರಾಟ ನಡೆಸ್ತಾರೆ ಅನ್ನೋದನ್ನು ನೇರವಾಗಿ ಅವ್ರ ಜೊತೆ ಕೇಳಿ ತಿಳಿಯೋಣ. ಸರ್ ನಮಸ್ಕಾರ ಸರ್. ಈಗಾಗಲೇ ಕೂಡ ಸಾಕಷ್ಟು ಒಂದು ರೆಬಲ್ ಶಾಸಕರು ಮತ್ತು ಮಾಜಿ ಸಚಿವರಾಗಿರ್ಬೋದು, ಶಾಸಕರು, ಸಂಸದರು ಎಲ್ಲರೂ ಕೂಡ ಒಂದು ಹೋರಾಟ ಮಾಡ್ತಿದ್ರು ವಕಫ್ ವಿರುದ್ಧ. ಅಂದರೆ BJP ರಾಜ್ಯ ಒಂದು ಅಧ್ಯಕ್ಷರ ಅಪ್ಪಣೆ ಇಲ್ಲದೆ ಮಾಡ್ತಾರೆ ಅನ್ನೋಂಥ ಒಂದು ಗುಮಾನೆ ಕೂಡ ಇತ್ತು. ಆದರೂ ಕೂಡ ನೀವು ಇವತ್ತಿನ ದಿವಸ ಕಾಣಿಸ್ಕೋತಾ ಇದ್ರಿ. ಯಾವ ರೀತಿ ನಿಮ್ಮ ಹೋರಾಟ ಇರುತ್ತೆ? BJPಯ ಒಟ್ಟಾರೆ ಗುರಿ, ಸಂಕಲ್ಪ, ಉದ್ದೇಶ ಏನು? ನಮ್ಮ ರೈತರ ಭೂಮಿಯನ್ನು ಅಕ್ರಮವಾಗಿ ವಕ್ಫ್ ಅವರು ಕಬಳಿಸೋದನ್ನು ತಡಿಬೇಕು, ಆ ಗೆಜೆಟ್ ನೋಟಿಫಿಕೇಷನ್ನ ಕ್ಯಾನ್ಸಲ್ ಮಾಡಿಸ್ಬೇಕು, ಈ ವಕ್ಫ್ ಕಾಯ್ದೆ ಅನ್ನೋದನ್ನು ಬರ್ಖಾಸ್ತು ಮಾಡಬೇಕು, ಇಲ್ಲ ಅದನ್ನು ತಿದ್ದುಪಡಿ ಮಾಡಿ ಅದರಿಂದ ನಮ್ಮ ರೈತರಿಗೆ ಮತ್ತು ಹಿಂದೂಗಳಿಗೆ ಯಾವುದೇ ತೊಂದರೆ ಆಗದ ಹಾಗೆ ನೋಡ್ಕೊಳ್ಬೇಕು ಅನ್ನೋದು ಉದ್ದೇಶ, ಗುರಿಯಾಗಿದೆ. ಇದಕ್ಕೆ ಬೇರೆ ಬೇರೆ ಕಲರ್ ಕೊಡೋವಂಥದ್ದು ಬೇಡ. ನಮ್ಮೆಲ್ಲರ ಗುರಿ ಉದ್ದೇಶ ನಮ್ಮ ರೈತರ ಭೂಮಿಯನ್ನು ರಕ್ಷಣೆ ಮಾಡಿಕೊಡುವಂಥದ್ದು. ಇವತ್ತಿನ ದಿವಸ ರೇಣುಕಾಚಾರ್ಯ ದಾವಣಗೆರೆಯಲ್ಲಿ ಹೇಳಿದ್ದೇನಂತಂದರೆ, ಇಲ್ಲ ಈಗಾಗಲೇ ಯತ್ನಾಳ್ ಅವರ ಮೇಲೆ ಕೇಂದ್ರದಿಂದ ಒಂದು ಕ್ರಮ ತಗೋತಾರೆ, ಅವ್ರನ್ನ ಉಚ್ಚಾಟನೆ ಮಾಡ್ತಾರೆ ಪಕ್ಷದಿಂದ ಅನ್ನುವಂಥದ್ದು ಕೂಡ ಕೇಳುವಂತು. ಈ ವಿಷಯದಲ್ಲಿ ಒಂದು ವೇಳೆ ಉಚ್ಚಾಟನೆ ಮಾಡಿದರೆ ನಿಮ್ಮ ಹೋರಾಟ ಹೆಂಗೆ ನಡೀತೆ? ಅವರ ಒಂದು ಮುಖಂಡತ್ವದಲ್ಲಿ ನಡೀತಾ ಇದೆ. ಈಗ ಮುಂದೆ ಹೆಂಗಾಗುತ್ತೆ ಸರ್? ನೋಡಿ, ಯಾರೋ ಅಪ್ರಸ್ತುತ ವ್ಯಕ್ತಿಗಳು ಜನರಿಂದ ತಿರಸ್ಕೃತವಾಗಿ ತಿಪ್ಪೆ ಸೇರಿರುವಂತಹ ಕೊಳೆತು ನಾರ್ತಿರುವಂಥ ವ್ಯಕ್ತಿಗಳು ಏನೋ ಮಾತಾಡ್ತಿರ್ತಾರೆ. ಅವರ ವ್ಯರ್ಥ ಆಲಾಪನೆಗೆ ನಾನು ಉತ್ತರ ಕೊಡಕ್ಕೆ ಹೋಗಲ್ಲ. 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಸಿದ್ದರಾಮಯ್ಯನವ್ರ ಮನೆಗೆ ಹೂಗುಚ್ಚ ಹಿಡ್ಕೊಂಡು ಓಡೋಗಿದ್ದ ವ್ಯಕ್ತಿ ಯಾರು? ಅದಾದ ನಂತರ DK ಶಿವಕುಮಾರ್ ಮನೆ ಬಾಗಿಲಿಗೆ ಹೋಗಿ ಮನೆ ಬಾಗಿಲು ಕಾಯಕ್ಕೆ ಹೋದವ್ರು ಯಾರು? ಇಡೀ ಕರ್ನಾಟಕದ ಜನಕ್ಕೆ ಗೊತ್ತು. ಯಡಿಯೂರಪ್ಪ ಸಾಹೇಬರು 2008ರಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವ್ರ ವಿರುದ್ಧ ಬಂಡಾಯ ಎದ್ದಂಥ ವ್ಯಕ್ತಿ ಯಾರು? ಗೋವಾದಲ್ಲಿ ಹೋಗ್ಬಿಟ್ಟು ಜೋಕರ್ ಥರ ಓಡೋಗಿದ್ದ ವ್ಯಕ್ತಿ ಯಾರು? ಎಲ್ಲರಿಗೂ ಕರ್ನಾಟಕ ಜನಕ್ಕೆ ಗೊತ್ತು. ಆ ವ್ಯಕ್ತಿಗೆ 3 ಕಾಸಿನ ಬೆಲೆ ಅವ್ರ ಊರಿನಲ್ಲೇ ಇಲ್ಲ. ಅವ್ರಿಗೆ ನಾವ್ಯಾಕೆ ರಿಯಾಕ್ಟ್ ಮಾಡೋಕ್ಕೆ ಹೋಗ್ಬೇಕು? ಅದಕ್ಕೆಲ್ಲ ನಾವು ಉತ್ತರ ಕೊಡೋಕ್ಕೆ ಹೋಗಲ್ಲ. ಇದು BJP ಕಾರ್ಯಕ್ರಮ, ಇದೇನು ಪಕ್ಷ ವಿರೋಧಿ ಕಾರ್ಯಕ್ರಮ ಅಲ್ಲ. ಇದು ಯಾವುದೋ ವ್ಯಕ್ತಿಗಳ ವಿರುದ್ಧ ನಡೀತಾ ಇರೋದಲ್ಲ. ವಿಜೇಂದ್ರ ಅವರು ಮಾಡ್ತಾ ಇರೋವಂಥದ್ದು, ಬಸವನಗೌಡ ಪಾಟೀಲ್ ಯತ್ನಾಳರು ಮಾಡ್ತಾ ಇರೋವಂಥದ್ದು ಎಲ್ಲದೂ ಕೂಡ ವಕ್ಫ್ನ ಭೂ ಕಬಳಿಕೆ ನೀತಿ ಏನಿದೆಯಲ್ಲ ಅದ್ರ ವಿರುದ್ಧದ ಹೋರಾಟ. ಇದರಲ್ಲಿ ವಿರೋಧಾಭಾಸ ಅಂತ ಏನಿದೆ ಹೇಳಿ? ಒಟ್ಟಾರೆಯಾಗಿ ಪ್ರತಾಪ್ ಸಿಂಹ ಅವರು ಹೇಳಿದಂಥ ಮಾತೇನಂತಂದರೆ, ಇವತ್ತಿನ ದಿವಸ ಯಾವುದೇ ಒಂದು ಕಾರ್ಯಕ್ರಮ ನಡೆದರೂ ಕೂಡ ವಕಫ್ ವಿರುದ್ಧವಾಗಿರುತ್ತೆ. ಆ ವಿರುದ್ಧವಾದಂಥ ವಕಫಿನ ಹೋರಾಟ ಏನಂತಂದರೆ ರೈತರಿಗಾಗಿ ಮಾಡಿರ್ತಕ್ಕಂಥದ್ದು. ಈ ನೆಲೆಯಲ್ಲಿ ಎಲ್ಲವೂ BJPಯ ಕಾರ್ಯಕರ್ತರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಹೇಳಿದಂಥ ಮಾತಾಗಿದೆ. ಕ್ಯಾಮ್ರಾಮನ್ ಮಾಧ್ಯಮ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಯಾರಿಗೋಸ್ಕರ ಯಾಕೆ ಸಮಾವೇಶ ಮಾಡ್ತಿದ್ದಾರೆ ಅನ್ನೋದೇ. ಅಲ್ಲಿ ಕಾಂಗ್ರೆಸ್ನಲ್ಲಿ ಕೇಳಿದ್ರೆ ಇದು ಸಿದ್ದರಾಮಯ್ಯನವ್ರಿಗೋಸ್ಕರ ಮಾಡ್ತಿರೋ ಸಮಾವೇಶ ಅಂತ ಒಬ್ರು ಹೇಳ್ತಾರೆ, ಒಬ್ರು ಇಲ್ಲ ಪಕ್ಷ ಸಂಘಟನೆಗೆ 5 ಜಿಲ್ಲೆಗಳಲ್ಲಿ ಪಕ್ಷದ ಬಲವರ್ಧನೆಗೆ ಮಾಡ್ತಿರೋ ಸಮಾವೇಶ ಅಂತಾರೆ. ಇಲ್ಲಿ BJPಯಲ್ಲಿ ನೋಡಿದ್ರೆ ವಕ್ಫ್ ವಿರುದ್ಧ ಹೋರಾಟ, ಹಿಂಗಾಗಿ ಇದು ಪಕ್ಷದ ಹೋರಾಟ, ಪ್ರತ್ಯೇಕವಾದ ಹೋರಾಟ ಅಲ್ಲ. ವಿಜೇಂದ್ರ ಅವ್ರ ಹೋರಾಟನೂ ಅದೇ, ಯತ್ನಾಳ್ ಅವ್ರ ಹೋರಾಟನೂ ಅದೇ ಅಂತಾರೆ. ಯತ್ನಾಳ್ ಅವ್ರ ಟೀಮ್ನ ಕೇಳಿದ್ರೆ ನಮಗೂ ವಿಜೇಂದ್ರಂಗೂ ಆಗದೇ ಇಲ್ಲ ಅಂತಾರೆ. ವಿಜಯೇಂದ್ರ ಅವ್ರಿಗೆ ಕೇಳಿದ್ರೆ ಅವ್ರ ಬಗ್ಗೆ ನಾವು ಕೇಂದ್ರ ಗಮನಕ್ಕೆ ತಂದಿದ್ದೀವಿ, ಹೈಕಮಾಂಡ್ ನಾಯಕರು ಕ್ರಮ ಕೈಗೊಳ್ತಾರೆ ಅಂತಾರೆ. ನನಗನ್ಸುತ್ತೆ ಸ್ಮಿತಾ, ಈಗ ಮುಖ್ಯವಾಗಿ ಈಗ ಯತ್ನಾಳ್ ಅಂಡ್ ಟೀಮ್ ಈ ವಿಜೇಂದ್ರ ಅವ್ರ ಬಗ್ಗೆ ಮಾತಾಡೋದಾಗ್ಲಿ, ಯಡಿಯೂರಪ್ಪ ಅವ್ರ ಬಗ್ಗೆ ಮಾತಾಡೋದಾಗ್ಲಿ, ಈಗ ಯಡಿಯೂರಪ್ಪ ಅವರು ಈಗ ಈ ರೇಣುಕಾಚಾರ್ಯ ಅಂಡ್ ಟೀಮ್ ಏನು ಅವ್ರ ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡ್ತಾ ಇದಾರಲ್ಲ, ಯತ್ನಾಳ್ ಅವರಿಗೆ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ಇದೆ. ನೀವು ಅವ್ರ ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡುವಂತ ಅಗತ್ಯ ಇಲ್ಲ, ಕಾರ್ಯಕರ್ತರಲ್ಲಿ ಗೊಂದಲ ಆಗುತ್ತೆ, ಹೈಕಮಾಂಡ್ ನೋಡ್ಕೋತಾರೆ ಬಿಡಿ ಅಂತ ಅವ್ರನ್ನ ಸುಮ್ಮನೆ ಕೂರಿಸಬಹುದಲ್ವಾ? ಮತ್ತೆ ರೇಣುಕಾಚಾರ್ಯ ಅವರು ಯಡಿಯೂರಪ್ಪನವರು ಹೇಳಿದ ಮಾತನ್ನು ಸಾಮಾನ್ಯವಾಗಿ ಮೀರೋದಿಲ್ಲ. ಮಾನಸ ಪುತ್ರ ಅಂತೆಲ್ಲ ಕರೆದಿದ್ರು ಹಿಂದೊಮ್ಮೆ ಯಡಿಯೂರಪ್ಪನವರು ರೇಣುಕಾಚಾರ್ಯ ಅವರನ್ನ. ಹೇಳಬಹುದು, ಹೇಳ್ತಿಲ್ಲ ಅಂದ್ರೆ ಯಾಕೆ ಹೇಳ್ತಿಲ್ಲ ಅನ್ನೋದು ಕೂಡ ಕುತೂಹಲ ಇದೆ. ಎನಿವೆ, ಯಡಿಯೂರಪ್ಪನವರ ನಿವಾಸ ಇದೀಗ BJP ಪಾಲಿನ ರಾಜಕೀಯ ಸುದ್ದಿ ಕೇಂದ್ರವಾಗಿ ಮಾರ್ಪಾಟಾಗಿದೆ. ಯಡಿಯೂರಪ್ಪನವರ ನಿವಾಸದಿಂದಲೇ ಅನೇಕ ಚಟುವಟಿಕೆಗಳು ಮುಂದುವರಿತಾ ಇರೋದು.
ಧವಳಗಿರಿ ಬೆಂಗಳೂರಿನಲ್ಲಿರ್ತಕ್ಕಂಥ ಡಾಲರ್ಸ್ ಕಾಲೋನಿಯಲ್ಲಿರುವ ನಿವಾಸ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಅಲ್ಲಿಗೆ ಹೋಗಿದ್ದಾರಂತೆ. ದೆಹಲಿಯಿಂದ ವಾಪಸ್ ಆಗಿದ್ದಾರೆ. ದೆಹಲಿಯಲ್ಲಿ ಒಂದಷ್ಟು ಕೇಂದ್ರ ಮಟ್ಟದ ನಾಯಕರನ್ನ ಭೇಟಿಯಾಗಿ ಬಂದಿದ್ದಾರೆ. ಇವತ್ತು ಆಪ್ತರ ಜೊತೆಯಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ ಯಡಿಯೂರಪ್ಪನವರು. ಈ ಕಾರಣಕ್ಕೆ ವಿಜಯೇಂದ್ರ ಅವರು ಕೂಡ ಅಲ್ಲಿಗೆ ಆಗಮಿಸಿದ್ದಾರೆ. ರೇಣುಕಾಚಾರ್ಯ, BC ಪಾಟೀಲ್, ಹಾಗೆ ಬಸವರಾಜ ದಡೇಸಗೂರ್, ರಾಮಚಂದ್ರಪ್ಪ ಇತ್ಯಾದಿ ಬಿಜೆಪಿಯ ನಾಯಕರು ಇದೀಗ BS ಯಡಿಯೂರಪ್ಪನವರ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ. ನೇರ ಪ್ರಸಾರದ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಯಡಿಯೂರಪ್ಪನವರ ಮನೆಗೆ ವಿಜಯೇಂದ್ರ ಟೀಮ್ ಆಗಮಿಸ್ತಾ ಇದೆ. ಹೀಗೆ ವಿಜಯೇಂದ್ರ ಟೀಮ್ ಅಂದ್ರೆ ಬಿಜೆಪಿಯವರು ಇಲ್ಲಿಲ್ಲ, ನಮ್ದ್ರಲ್ಲಿ ಏನು ಟೀಮ್ ಇಲ್ಲ, ಎಲ್ಲರೂ ಒಟ್ಟಾಗಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ಈ ಸಭೆ ಹಂಗೆ ಒಟ್ಟಾಗಿ ನಡೆಸೋ ಸಭೆ ಆಗಿದ್ದಿದ್ರೆ ಯಾಕೆ ಕೇವಲ ರೇಣುಕಾಚಾರ್ಯ ಹಾಗೆ ದಡೇಸುಗೂರ್ ಅವರು, ಯಾರೆಲ್ಲ ಯತ್ನಾಳ್ ಅವರು ವಿರುದ್ಧ ಮಾತನಾಡ್ತಿದ್ದಾರೆ ಅವರೇ ಯಾಕೆ ಬರ್ತಿದ್ದಾರೆ? ಯತ್ನಾಳ್ ಅವ್ರನ್ನೂ ಕರೆಸ್ಬೋದಾಗಿತ್ತು. ನೋಡಿ, ರೇಣುಕಾಚಾರ್ಯ ಕೂಡ ಬಂದಿದ್ದಾರೆ ಇದೀಗ ಯಡಿಯೂರಪ್ಪನವ್ರ ಮನೆಗೆ. ಮತ್ತೊಂದು ಕಡೆಯಲ್ಲಿ ಮಟ್ಟಿಗೆ ಎಲ್ಲಾ ನಾಯಕರು ಯಡಿಯೂರಪ್ಪ ಅವ್ರ ಮನೆಗೆ ಹೋಗ್ತಿದ್ದಾರೆ ಅಂತಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಹಲ್ಚಲ್ ಮೂಡಿಸಿದ್ದಾರೆ ಅಂತ ಲೆಕ್ಕ. ಹೌದೌದು. ಈ ಚುನಾವಣೆ ಸಂದರ್ಭದಲ್ಲಿ ಮಹಾರಾಷ್ಟ್ರ ಹಾಗೆ ಜಾರ್ಖಂಡ್ನಲ್ಲಿ ಏಕ್ ಹೇತೋ ಸಾಥ್ ಹೈ ಅನ್ನೋದು ಬಹಳ ಹೆಲ್ಪ್ ಆಯಿತು ಬಿಜೆಪಿಗೆ ಅಂತ ವಿಶ್ಲೇಷಣೆ ಇದೆ. ನಾವು ಮತ್ತೆ ಕೇಳ್ತಿರೋದು, ಏಕ್ ಹೇತೋ ಸೇಫ್ ಹೈ ಕೇವಲ ಮತದಾರರಿಗೆ ಮಾತ್ರನಾ? ಬಿಜೆಪಿಯ ಒಳಗಡೆ ಏಕ್ ಹೇತೋ ಅನ್ನೋ ಪ್ರಸ್ತಾಪನೇ ಇಲ್ವಾ ಅಂತ. ಹಿಂಗೆ ಒಡೆದು ಮನೆ ಆಗಿದೆ ಬಿಜೆಪಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಾಯಕರ ನಡೆಯಿಂದಲೇ ಗೊತ್ತಾಗೋ ಹಾಗೆ ಮಾಡ್ತಾ ಇದ್ದಾರೆ. ಸಬ್ ಆಯ್ತು ಏಕ್ ಸೇಫ್. ಸುರೇಶ್ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ. ಸುರೇಶ್, ಏನ್ ಮೀಟಿಂಗ್ ಇದು ಯಡಿಯೂರಪ್ಪನವ್ರ ನಿವಾಸದಲ್ಲಿ? ಸ್ಮಿತಾ, ಕಳೆದ 2 ತಿಂಗಳಿಂದನೂ ಕೂಡ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ತಾರಕಕ್ಕೆ ಏರಿರೋದು ಈಗಾಗಲೇ ಮುಚ್ಚಿಟ್ಟಿರುವಂತಹ ಸತ್ಯ ಏನಲ್ಲ, ಎಲ್ರಿಗೂ ಕೂಡ ಗೊತ್ತಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಈಗ ಯತ್ನಾಳ್ ಟೀಮ್ ವರ್ಸಸ್ BY ವಿಜಯೇಂದ್ರ ಟೀಮ್ ಅನ್ನೋಂತೆ ಆಗಿರ್ತಕ್ಕಂಥದ್ದು. ಈಗ BY ವಿಜಯೇಂದ್ರ ಅವರ ವಿರುದ್ಧ ಯತ್ನಾಳ್ ಅವರು ಹಾಗೆ ಯಡಿಯೂರಪ್ಪ ಅವರ ವಿರುದ್ಧ ಕೂಡ ಏನ್ ಗುಡುಕ್ತಾ ಇದ್ದಾರೆ. ಪ್ರತಿ ಬಾರಿ ಕೂಡ ಬಂದ ಕಡೆ ಹೋದ ಕಡೆ ಎಲ್ಲ ಕೂಡ ವಿಜಯೇಂದ್ರ ಹಾಗೆ ಯಡಿಯೂರಪ್ಪ ಕುಟುಂಬವನ್ನ ಕೆಣ್ಕೊಂತ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನ ಕಣಿಸಿರ್ತಕ್ಕಂತಹ ಯಡಿಯೂರಪ್ಪ ಹಾಗೆ BY ವಿಜಯೇಂದ್ರ ಬೆಂಬಲಿತ ಮಾಜಿ ಶಾಸಕರು ಸುಮಾರು 20-30ಕ್ಕೂ ಹೆಚ್ಚು ಮಾಜಿ ಶಾಸಕರು ಇದೀಗ ಯತ್ನಾಳ್ ಅವರ ಏನು ಉಚ್ಚಾಟನೆಗೆ ಬಿಗಿಪಟ್ಟನ್ನು ಹಿಡಿದಿರ್ತಕ್ಕಂಥದ್ದು. ಈಗ ನಿನ್ನೆ ಅಷ್ಟೇ ಒಂದು ಬೆಳವಣಿಗೆ ಅಂತ ನೋಡಿದ್ರೆ, ನಿನ್ನೆ BY ವಿಜಯೇಂದ್ರ ಅವರು ಕೂಡ ದೆಹಲಿಗೆ ಹೋಗಿ ಅಮಿತ್ ಶಾ ಅವರನ್ನ ಹಾಗೆ ನಿನ್ನೆ ನಡ್ಡಾ ಅವರನ್ನ JP ನಡ್ಡಾ ಅವರನ್ನ ಭೇಟಿಯಾಗಿ ದೂರನ್ನ ಕೊಟ್ಟು ಬಂದಿದ್ದಾರೆ ಅಂತಕ್ಕಂಥದ್ದು ಈಗಾಗಲೇ ಗೊತ್ತಿರುವಂತ ವಿಚಾರ. ಇದಕ್ಕೆ ಪೂರಕ